ಮೈಸೂರು ಪ್ಯಾಲೇಸ್ ಮುಂದೆ ಹೀಲಿಯಂ ಸ್ಫೋಟ ಕೇಸ್ ವಿಚಾರವಾಗಿ ಅವಘಡದಲ್ಲಿ ಸಾವಿನ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ. ಈಗ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ನಿವಾಸಿಯಾದ ಲಕ್ಷ್ಮಿ ಎಂಬಾಕೆ ಸಾವನ್ನಪ್ಪಿದ್ದಾರೆ. ನಿನ್ನೆ ನಡೆದ ಮೈಸೂರು ಅರಮನೆ ಮುಂದೆ ಬ್ಲಾಸ್ಟ್ ಕೇಸ್ ವಿಚಾರವಾಗಿ ಚಿಕಿತ್ಸೆ ಫಲಿಸದೆ ಮತ್ತೊಂದು ಸಾವಾಗಿದೆ. ಈಗ ಬೆಂಗಳೂರಿನ ಲಕ್ಷ್ಮಿ ಎಂಬಾಕೆ ಕೊನೆ ಉಸಿರನ್ನ ಎಳೆದಿರುವಂಥದ್ದು ಮೈಸೂರು ಪ್ಯಾಲೇಸ್ ಮುಂದೆ ಹೀಲಿಯಂ ಸ್ಫೋಟ ಕೇಸ್ ವಿಚಾರವಾಗಿ. ಈಗ ಸಾವಿನ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ. ಒಂದು ಅವಘಡದಲ್ಲಿ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ನಿವಾಸಿ ಲಕ್ಷ್ಮಿ ಎಂಬಾಕೆ ಸಾವನ್ನಪ್ಪಿದ್ದಾರೆ. ಇವತ್ತು ನಿನ್ನೆ ಮೈಸೂರಿನ ಬೆಳವಾಡಿಯ ಸಂಬಂಧಿಕರ ಮನೆಗೆ ಬಂದಿದ್ದಂಥ ಲಕ್ಷ್ಮಿ ಈ ವೇಳೆ ಮೈಸೂರು ಪ್ಯಾಲೇಸ್ ಅನ್ನ ನೋಡ್ಕೊಂಡು ಬರೋಣ ಅಂತ ಹೋಗಿದ್ರು. ಈ ವೇಳೆ ಒಂದು ಅವಘಡ ಸಂಭವಿಸಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ರು. ಆದರೆ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಲಕ್ಷ್ಮಿ ಕಾಮಾಕ್ಷಿಪಾಳ್ಯದ ನಿವಾಸಿಯಾಗಿದ್ರು. ಇವರು ನಿನ್ನೆ ಮೈಸೂರಿನ ಬೆಳವಾಡಿಯ ಸಂಬಂಧಿಕರ ಮನೆಗೆ ಹೋಗಿದ್ರು. ಈ ವೇಳೆ ಪ್ಯಾಲೇಸ್ ನೋಡಲು ಹೋದಾಗ ಈ ಒಂದು ಅವಘಡ ಸಂಭವಿಸಿ ಲಕ್ಷ್ಮಿಯವರು ತೀವ್ರ ಗಾಯಗಳಾಗಿ ಆಸ್ಪತ್ರೆ ಅಡ್ಮಿಟ್ ಆಗಿದ್ರು. ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ರು. ಮೃತ ಲಕ್ಷ್ಮಿಯವರನ್ನು ಒಂದು ವಿಂಡೋದಲ್ಲಿ ನೋಡ್ಬೋದು ನೀವು. ಮತ್ತೊಬ್ಬ ಸಾವನ್ನಪ್ಪಿದಂಥ ಮೃತ ಮಂಜುಳಾ ಅವರು ಕೂಡ ನೀವು ಗಮನಿಸ್ಬೋದು. ಹೀಲಿಯಂ ಗ್ಯಾಸ್ ಬ್ಲಾಸ್ಟ್ ಯಾವ ರೀತಿ ಆಗಿತ್ತು ಅಂದರೆ ನಿನ್ನೆ ಅಷ್ಟೊಂದು ದೇಹಗಳು ಛಿದ್ರವಾಗಿದ್ದವು. ಅಲ್ಲಿ ಆ ಬಲೂನ್ ಮಾರುವವನ ದೇಹ ಛಿದ್ರವಾಗಿತ್ತು. ಇನ್ನು ಲಕ್ಷ್ಮಿ ಎಂಬಾಕೆ ನಿನ್ನೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿತ್ತು. ಆದರೆ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಬೆಳವಾಡಿಯ ಸಂಬಂಧಿಕರ ಮನೆಗೆ ಹೋಗಿದ್ದರು. ಈ ವೇಳೆ ಹೀಲಿಯಂ ಸ್ಫೋಟದ ವೇಳೆ ತೀವ್ರವಾಗಿ ಗಾಯಗೊಂಡಿದ್ದರು ಲಕ್ಷ್ಮಿ. ಇಂದು ಮೈಸೂರಿನ KR ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ.